ಮಾಡ್ತಿಲ್ಲ ಅಂತ ಅನ್ಕೊತೀನಿ ಸರ್. ಅವನು ಕವರ್ ಹಾಕಿ ತೊಗೊಂಡೋಗು ಅಂತ ಹೇಳಿದ್ರಲ್ಲ ನೀವು ಕಾರಣ ಅವ್ನು ಹಾಕಿಲ್ಲ ಹಾಕಲಿಲ್ಲ ಹಾಕಿಲ್ಲ ಪಟ್ಟಿಗೆ ಇಟ್ಟು ತೊಗೊಂಡೋಗು. ಅದೇ ಅದು ಆಮೇಲೆ ಕೊಡ್ತೀನಿ ಅಂತೇಳಿ ಅವರು ಹಾಕಿಲ್ಲ. ಆಮೇಲೆ 9th ಅಷ್ಟೊತ್ತಿಗೆ ಹಾಕಬೇಕಾಯ್ತು ಸರ್. ಅವ್ರು 8th 9th ತೊಗೊಂಡ್ಬಿಟ್ಟು ನಾನು ಮತ್ತೆ ಅದೇ ಸರ್ 15 16 ಆಯಿತು. ನಾನು ಚೆಕ್ ಮಾಡಿದೆ ಫೋನ್ಪೇ ಮತ್ತೆ ಇರೋದು ಅದ್ರೊಳಗೆ ಬಂದಿಲ್ಲ ಸರ್. ಪೇಮೆಂಟ್ ಯಾವುದೂ ಬಂದಿಲ್ಲ. ಹಾಂ ಅಲ್ಲ ಸರ್, ಅವರು ಲಾಸ್ಟ್ ಟೈಮು ಜಾಸ್ತಿ ಕೊಟ್ಟಿದ್ದು ಅಂತ ಹೇಳಿದ್ರು. 1380 ಸರ್. ಹಾಂ 3 ಲೀಟರ್ಸ್ ಅಲ್ಲ ಸರ್ ಅವ್ರು ತೊಗೊಳ್ತಿರೋದು. ಹಾಂ ನಾನು ಆಮೇಲೆ ನೆನ್ಪು ಬಂತು ಸರ್, ಹೌದಲ್ಲ ಅವ್ರು ಕೊಟ್ಟಿಲ್ಲ. ಇಲ್ಲ ನಾನು ಲಾಸ್ಟ್ ವೀಕ್ ಎಲ್ಲ ನೋಡೋಕ್ಕಾಗಿದ್ದಿಲ್ಲ. ಅದೇ 4-5 ಡೇಸ್ ಆಗಿತ್ತು. 9th ಆದಮೇಲೆ ನೋಡಿಲ್ಲ. ಆಮೇಲೆ ಯಾಕೆ ಡೌಟ್ ಬಂದು ನಾನು ಕೇಳಿದಾಗ ಇವಾಗ 15 ಡೇಸ್ ಆದಮೇಲೆ ಮತ್ತೆ ಭಾರತೀಯ ಕೊಡುತ್ತಲ್ಲ ಅವಾಗ ನೋಡೋಣ ನಾಳೆ ಆಮೇಲೆ ಫೋನ್ಪೇ ಚೆಕ್ ಮಾಡಿದೆ. ಚೆಕ್ ಮಾಡಿದ್ರೆ ಅವಾಗ 9 ಪ್ಯಾಕೆಟ್ ನಂದಿನಿ ಹೋಟೆಲ್ಗಳಿಗೆ ತುಂಬಿ ನಂದಿನಿ ತುಪ್ಪ ಎನ್ನುವಂತೆ ಹೋಲ್ಸೇಲ್ ಹಾಗೂ ರಿಟೇಲ್ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದು ಮಹೇಂದ್ರ ಕೂಡ ನಕಲಿ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಇದೀಗ ಸಿಸಿಬಿ ಪೊಲೀಸರು ಮಹೇಂದ್ರ, ಆತನ ಮಗ ದೀಪಕ್, ತಮಿಳುನಾಡಿನಿಂದ ಸಪ್ಲೈ ಮಾಡುತ್ತಿದ್ದ ಮುನಿರಾಜು ಹಾಗೂ ಚಾಲಕ ಅಭಿಲಾಷ್ ಎಂಬಾತನನ್ನು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಸಿಸಿಬಿ ಟೀಮ್ ಅವರು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ ಸಿಸಿಬಿ ಮತ್ತು ಟೀಮ್ 3 ಜನರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. 9 ಜನರಿಗೆ ನಾವು ಡಿಟೈನ್ ಮಾಡಿದ್ದೀವಿ. ಬಂಧಿತ ಆರೋಪಿಗಳಿಂದ 5 ಮೊಬೈಲ್ ಫೋನ್ಸ್, 2